ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ 1 ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ ಅಧ್ಯಾಯ 11 ವಿದುರನ ಪಾತ್ರದ ಪರಿಚಯದ ಮುಂದುವರೆದ 9ನೇ ಭಾಗ. ವಿದುರನಿಗೆ ತಾನು ಅರಮನೆಯಲ್ಲಿದ್ದು ಕುರುಡನ ಹೃದಯವನ್ನು ತಿದ್ದುವ ಅವಕಾಶ ಬಂದಿತೆಂದು ಹಿಗ್ಗು. ಅವನ ಕುಟಿಲೋಪಾಯಗಳನ್ನು ತಿಳಿದರೆ ಪಾಂಡವ ಹಿತವೂ ಆದೀತೆಂದು ಆಸೆ. ಹೀಗಾಗಿ ಹಸ್ತಿನಾಪುರಕ್ಕೆ ಮರಳುತ್ತಾನೆ. ಅಷ್ಟರಲ್ಲಿ ವಿದುರ ಪರಿತ್ಯಾಗಕ್ಕೆ ನೊಂದ ವ್ಯಾಸರು ತಾವೇ ಬಂದು ಧೃತರಾಷ್ಟ್ರನಿಗೆ ನೀತಿ ಹೇಳಿ ಆಗಿತ್ತು. ವಿದುರ ಬಂದರೆ ಸಾಕೆಂದು ಕುರುಡ ಕಾಯುತ್ತಿದ್ದ. ವರುಷಗಳುರುಳಿದವು. ಕುರುಡ ಬದಲಾಗಲಿಲ್ಲ. ದುರ್ಯೋಧನ, ಕರ್ಣ, ಶಕುನಿಗಳು ಧರ್ಮಜನಿಗೆ ಮತ್ತೆ ಹೇಗೆ ವಂಚನೆ ಮಾಡಬಹುದೆಂಬುದನ್ನು ನಿರಂತರವಾಗಿ ಚಿಂತಿಸಿದರು. ಯುದ್ಧ ಭೀತಿ ಕುರುಡನ ಹತೋಟಿ ತಪ್ಪಿ ಪಿಶಾಚಿಯಂತೆ ಅವನ ಹೃದಯದಲ್ಲಿ ಕುಣಿಯಲಾರಂಭಿಸಿತ್ತು. ನನಗೆ ನೆಮ್ಮದಿಯಾಗುವಂತೆ ಏನಾದರೂ ಹೇಳು ಎಂದು ಧರ್ಮಶ್ರವಣಕ್ಕೆ ಆಶಿಸುವ ಧೃತರಾಷ್ಟ್ರ ಬಲು ವಿಚಿತ್ರ. ಸೂಳೆಯಾಗಿಯೇ ಬಾಳುವವಳು ಸತಿ ಚರಿತ್ರೆಗಳನ್ನು ಶಿಷ್ಯರಿಂದ ದಿನವೂ ಕೇಳುವಂತೆ ಆದ ಈ ವಿರೋಧಾಭಾಸ ಕುರುಡನ ಮನಕ್ಕೆ ತಿಳಿಯಲಿಲ್ಲ. ಆಶಾವಾದಿಯಾದ ವಿದುರ ನೀತಿಯನ್ನು ಹೇಳುತ್ತಲೇ ಹೋದ. ಎಲ್ಲಿಯಾದರೂ 2 ಅಕ್ಷರವಾದರೂ ಇವನನ್ನು ತಿದ್ದೀತೋ ಎಂದಾಶಿಸಿ. ಅದರ 1-2 ಮುತ್ತಿನಂಥ ಮಾತುಗಳ ಸಂಗ್ರಹ ಹೀಗೆ: ಆತ್ಮಜ್ಞಾನವಿದ್ದು ಧರ್ಮಪ್ರಜ್ಞೆ ಇರುವವನೇ ಪಂಡಿತ. ತನ್ನ ಸ್ವಾರ್ಥವೂ ಸಾಧಿಸದೆ ಇತರರಿಗೆ ಕೇಡು ಬಯಸುವವನೇ ಮೂರ್ಖ. ಧರ್ಮ ಒಂದೇ, ಕ್ಷಮೆಯೇ ಶಾಂತಿಗೆ ಮೂಲ. ಗೃಹಸ್ಥನು ಸೋಮಾರಿಯಾಗದೆ ದುಡಿಯಬೇಕು. ಸನ್ಯಾಸಿಯು ಹಣಕ್ಕಾಸೆ ಪಡದೆ ಸಂಸಾರ ನಿವೃತ್ತನಾಗಿರಬೇಕು. ಹಣವಿಲ್ಲದವನು ಆಶೆ ಪಡುವುದು, ಶಕ್ತನಲ್ಲದವನು ಕೋಪಿಸಿಕೊಳ್ಳುವುದು ಅವರಿಗೇ ಕೇಡು. ಪ್ರಭುವಾದರೂ ಕ್ಷಮೆ ಉಳ್ಳವನು, ದರಿದ್ರನಾದರೂ ದಾನಿಯೂ ಸ್ವರ್ಗಾರ್ಹರು. ಹೆಂಡತಿ, ದಾಸ, ಮಗ ಇವರಿಗೆ ಸ್ವತಂತ್ರವಾದ ಬೇರೆ ಧನವಿರಬಾರದು. ಗಂಡನ, ಯಜಮಾನನ, ತಂದೆಯ ವಶದಲ್ಲಿಯೇ ಇವರು ಬಾಳಬೇಕು. ಬುದ್ಧಿ ಇಲ್ಲದವರೊಡನೆ, ಹಠಮಾರಿಗಳೊಡನೆ, ಚಾಡಿಕೋರರೊಡನೆ, ಶೀಘ್ರಕಾರಿ ದುಡುಕಿನವರೊಡನೆ ಆಲೋಚಿಸಬಾರದು. ರಕ್ಷಿಸದ ರಾಜನನ್ನು, ಸದಾ ಕೆಟ್ಟ ಮಾತನ್ನಾಡುವ ಹೆಂಡತಿಯನ್ನು, ಹಳ್ಳಿಯಲ್ಲೇ ಇರಬಯಸುವ, ಕಾಡಿಗೆ ಹೋಗಲು ಬೇಸರಿಸುವ ದನ ಕಾಯುವವನನ್ನು, ತದ್ವಿರುದ್ಧವಾಗಿ ಸದಾ ಕಾಡನ್ನೇ ಬಯಸುವ, ಊರನ್ನು ದ್ವೇಷಿಸುವ ಹಜಾಮನನ್ನು ವರ್ಜಿಸಬೇಕು. ರಾಜನಿಗೆ ಪ್ರಜಾ ರಕ್ಷೆಯಲ್ಲಿ ದೃಢ ಬುದ್ಧಿ ಇರಬೇಕು. ಕಾರ್ಯ ಅಕಾರ್ಯಗಳನ್ನು ಅದರಿಂದ ನಿಶ್ಚಯಿಸಬೇಕು. ಮಿತ್ರ, ಉದಾಸೀನ, ಶತ್ರುಗಳು ಯಾರೆಂದು ಆಗ ತಿಳಿಯುತ್ತದೆ. ಇವರನ್ನು ಸಾಮ, ದಾನ, ಭೇದ, ದಂಡಗಳಿಂದ ವಶ ಮಾಡಿಕೊಳ್ಳಬೇಕು. ಇಂದ್ರಿಯಗಳನ್ನು ಗೆದ್ದು ದುರ್ವ್ಯಸನಗಳನ್ನು ಬಿಡಬೇಕು. ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರೆ, ಮೃತ್ಯುಗಳನ್ನು ಒಳ್ಳೆಯ ದೊರೆ ಗೆದ್ದಾನು ಇತ್ಯಾದಿ ಅಮೋಘ ನೀತಿಗಳ ಶತಕವನ್ನೇ ವಿದುರ ಉಸಿರುತ್ತಾನೆ. ಗೂಢವೂ ಸಾರ್ವಕಾಲಿಕವೂ ಆದ ಈ ಮಾತುಗಳನ್ನು ಗಮನಿಸಿ. ಯಾವ ಮರದಿಂದಲೂ ಅಪಕ್ವವಾದ ಹಣ್ಣುಗಳನ್ನು ಕೀಳಬಾರದು. ಹೂಗಿಡಗಳಿಂದ ಹೂ ಪಡೆಯುವ ಮಾಲಾಕಾರನಂತೆ ದೊರೆ ಪ್ರಜೆಗಳ ಪೀಡೆಯಾಗದಂತೆ ವಸೂಲಿ ಮಾಡಬೇಕು. ಗಿಡವನ್ನೇ ಸುಟ್ಟು ಇದ್ದಿಲು ಮಾರುವಂತಾಗಬಾರದು. ರಾಜನು ಬಹಳ ಮಾತಾಡಬಾರದು. ಸಕಾಲದಲ್ಲಾಡಿದ ಒಳ್ಳೆಯ ಮಾತು ಅನಂತ ಫಲ ಕೊಟ್ಟೀತು. ಕತ್ತರಿಸಿದ ಗಿಡವಾದರೂ ಬೆಳೆದೀತು. ವಾಕ್ಶಲ್ಯದಿಂದ ವ್ಯರ್ಥವಾದ ರಾಜಕಾರ್ಯ ಮತ್ತೆ ಕುದುರುವುದಿಲ್ಲ. ಮುಪ್ಪು ರೂಪಕ್ಕೆ ಮೃತ್ಯು. ಆಸೆ ಧೈರ್ಯವನ್ನು ಹಾಳು ಮಾಡುತ್ತದೆ. ಅಸೂಯೆಯ ಧರ್ಮಬುದ್ಧಿಗೂ, ಕೋಪವು ಐಶ್ವರ್ಯಕ್ಕೂ, ದುಷ್ಟ ಸೇವೆಯು ಶೀಲಕ್ಕೂ ಮೃತ್ಯುಗಳು. ದುರಭಿಮಾನವು ಒಂದೊಂದೇ ಎಲ್ಲಕ್ಕೂ ಮೃತ್ಯುವಾದೀತು. ದೇವರು ಮನುಷ್ಯನಿಗೆ 100 ವರ್ಷ ಆಯಸ್ಸು ಕೊಟ್ಟದ್ದು ನಿಜವಾದರೂ
ಈ ಆಯಸ್ಸು ಅತಿಮಾನ, ಅತಿವಾದ, ಸ್ವಾರ್ಥ, ಕ್ರೋಧ, ಸ್ವಪರ ದ್ರೋಹ ಬುದ್ಧಿಗಳಲ್ಲಿ ಸೋರುತ್ತಾ 100 ವರ್ಷ ಬದುಕುಳಿಯುವುದೇ ಅಪರೂಪವಾಗಿದೆ. ಎಲ್ಲಿ ಸ್ತ್ರೀಯೂ ವಂಚಕನೂ ಬುದ್ಧಿಬಾರದ ಬಾಲಕನೂ ನಾಯಕರಾಗುವರೋ ಅವನ ಹಿಂಬಾಲಕರಿಗೆ ನಾಶ ತಪ್ಪಿದ್ದಲ್ಲ. ಕಷ್ಟಪಟ್ಟು ಬೆಳೆಸಿದ ಮುದ್ದು ಮಗ ಸತ್ತರೆ ಅವನಷ್ಟೇ ಪ್ರೀತಿಯೇನಾದರೂ ಅವನ ಹೆತ್ತವರು ಸ್ಮಶಾನದಲ್ಲಿಯೇ ಬಿಟ್ಟು ಮನೆಗೆ ನಡೆಯುವರು. ತಲೆ ಮುಡಿ ಬಿಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ ಅವನ ಹೆಣಕ್ಕೆ ಬೆಂಕಿ ಇಡುವರು. ಹೀಗೆ ಸತ್ತವನ ಪಾಲಿಗೆ ಆಸ್ತಿಯನ್ನು ಕೊನೆಗೆ ಬೇರಾರೋ ಅನುಭವಿಸುತ್ತಾರೆ. ಅವನ ಶರೀರವು ಅಗ್ನಿಗೆ ಮಾತ್ರ ತುತ್ತಾದೀತು. ಅವನ ಜೊತೆಗೇ ಹೋಗುವ 2 ಮಾತ್ರವೆಂದರೆ ಅವನ ಪಾಪ ಪುಣ್ಯಗಳು. ಹೂವು ಹಣ್ಣು ಇಲ್ಲದ ಗಿಡಮರಗಳನ್ನು ಪಕ್ಷಿಗಳೂ ಬಿಡುವುದುಂಟು. ದೊರೆಯೇ, ನಿನಗೆ ಈ ಸ್ಥಿತಿ ಮುಂದೆ ಬರಲಾರದೆ. ನಿನ್ನ ಮಕ್ಕಳು ಸತ್ತು ದೊರೆತನ ಕಳೆದ ಮೇಲೆ ನಿನ್ನನ್ನು ಹಾಸ್ಯ ಮಾಡದವರಾರು? ನಿನ್ನ ಕರ್ಮವಲ್ಲದೆ ನಿನ್ನ ಹಿಂದೆ ಬರುವುದು. ಈಗಲಿಂದ ಯತ್ನಿಸಿ ಧರ್ಮವನ್ನು ರಕ್ಷಿಸಿಕೋ. ಧೃತರಾಷ್ಟ್ರನಿಗೆ ಈ ಮಾತುಗಳಿಂದ ಶಾಂತಿ ಹೇಗೆ ಬರಬೇಕು? ಧರ್ಮ, ಅರ್ಥ, ನೀತಿ, ಕಾಮ ಇದು ಸಾಕೆನ್ನುತ್ತಾನೆ. ವೇದಾಂತ ಅರ್ಥದ ಶ್ರವಣ ಬುದ್ಧಿ ಆಗ ಬರುತ್ತದೆ. ಕಣ್ಣು ಕಿವಿ ಶಕ್ತಿ ಕಳೆದು ಜೀವನ ನಿವೃತ್ತಿಯ ಅಂಚಿನಲ್ಲಿರುವವರಿಗೆ ಹರಿಕಥಾ ಶ್ರವಣ ಬುದ್ಧಿ ಬಂದಂತೆ. ಆದರೆ ಆ ವೇದಾಂತದಿಂದಲೂ ತಿಳಿಯಲು ಅದರಂತೆ ನಡೆಯಲು ಅವನ ಯಾವ ಸಾಧನೆಯನ್ನೂ ಮಾಡಿರಲಿಲ್ಲ. ವಿದುರ ವೇದಾಂತ ಬಲ್ಲವನಿದ್ದರೂ ತಾನದನ್ನು ಕುರುಡನಿಗೆ ಹೇಳುವುದಿಲ್ಲ. ಶೂದ್ರಯೋ ನಾವಹಂ ಜಾತಃ ನಾತೋನ್ಯತ್ ವಕ್ತು ಮುತ್ಸತೆ. ಉದ್ಯೋಗ ಪರ್ವದ 41ನೇ ಅಧ್ಯಾಯ 5ನೇ ಶ್ಲೋಕ ಎನ್ನುತ್ತಾ ತನ್ನ ಶೂದ್ರವರ್ಣದ ಮಿತಿ ಮೀರದೆ ಸನತ್ ಸುಜಾತರನ್ನು ಕರೆಸಿ ಅವರಿಂದ ಧೃತರಾಷ್ಟ್ರನಿಗೆ ವೇದಾಂತ ಶ್ರವಣ ಮಾಡಿಸುತ್ತಾನೆ. ಧೃತರಾಷ್ಟ್ರನ ಯಾವ ಶ್ರವಣಕ್ಕೂ ಈಗ ಯಾವ ಅರ್ಥವೂ ಇಲ್ಲ. ಸನತ್ ಸುಜಾತರು ಉಪದೇಶಿಸಿದ ಪರಮಾತ್ಮ ವಿದ್ಯೆ, ಉಪಾಸನಾ ಕ್ರಮ, ಆಚಾರ್ಯ ಭಕ್ತಿ, ಸಂಸಾರ ಸ್ವರೂಪ, ದುಃಖ ಸುಖ ನಿರೂಪಣೆಗಳು, ಪ್ರಪನ್ನ ಮಾರ್ಗ, ಯೋಗ ಪ್ರಕಾರ, ಈಶ್ವರ ಸ್ವಾತಂತ್ರ್ಯ ಈ ರೀತಿ ಇವು ಯಾವುವೂ ಧೃತರಾಷ್ಟ್ರನಿಗೆ ರುಚಿ ತರುವುದಿಲ್ಲ. ಅವನ ಮನ ನೆಮ್ಮದಿ ಯಾತರಿಂದಲೂ ಬರದು. ಪಾಂಡವ ವೈರದ ಊರಿಗೆ ಯಾವುದೂ ತಂಪು ತರುವುದಿಲ್ಲ. ವಿದುರನ ಎಂಥ ಜ್ಞಾನ ಭಂಡಾರವಿದ್ದರೂ ಈ ದುಷ್ಟದೊರೆಯನ್ನು ರಕ್ಷಿಸಲಿಲ್ಲ. ಹೇಳುವುದು ಕರ್ತವ್ಯ ಎಂಬ ಭಾವದಲ್ಲಿ ಹೇಳಿದ ಅಷ್ಟೆ. ಶ್ರೀಕೃಷ್ಣನೇ ರಾಯಭಾರಕ್ಕೆ ಬರುವಾಗ ವಿದುರನ ಎಲ್ಲ ಆಶೆಗಳೂ ಪುಡಿಪುಡಿಯಾಗಿದ್ದವು. ವಿನಾಶ ಬರುತ್ತಾ ವಿದುರ ಅಪ್ರಸ್ತುತನೂ ಆಗಿದ್ದ. ಅಂದಿನ ರಾಜಕಾರಣದಲ್ಲಿ ಶ್ರೀಕೃಷ್ಣ ಯಾರು ಒಳ್ಳೆಯದೇ ಹೇಳಿದರೂ ಕೆಟ್ಟದ್ದೇ ಹೇಳಿದರೂ ಈಗ ಕೌರವರು ಯಾರ ಮಾತನ್ನೂ ಕೇಳುವುದಿಲ್ಲ. ಅವರದೇ ಹಠ ಅವರಿಗೆ. ಕಿವುಡರ ಸಭೆಯಲ್ಲಿ ಗಾಯನ ಮಾಡಿದಂತೆ ನಿನ್ನ ಬುದ್ಧಿವಾದ ವ್ಯರ್ಥವಾಗುತ್ತದೆ. ಅಲ್ಲಿಗೆ ಹೋಗಬೇಡ ಎಂದು ಶ್ರೀಕೃಷ್ಣ ಕೌರವ ಸಭೆಗೆ ಹೋಗುವುದನ್ನು ತಡೆಯುತ್ತಾನೆ. ಯತ್ರ ಸೂಕ್ತಂ ದುರುಕ್ತಂ ವಾಸಮಂ ಸಾನ್ಯ ಮಧುಸೂದನಃ ನ ತತ್ರ ಪ್ರಲಪೇತ ಪ್ರಾಜ್ಞಾ ಬುಧಿಷ್ಠಿರೇವ ಗಾಯಕಃ. ಉದ್ಯೋಗ ಪರ್ವದ 92ನೇ ಅಧ್ಯಾಯ 13ನೇ ಶ್ಲೋಕ. ಶ್ರೀಕೃಷ್ಣನಿಗೆ ವಿದುರ ಆತಿಥ್ಯ ಮಾಡಿದ ಬಗೆಯಲ್ಲೂ ಅವನ ಹಾಸ್ಯ ಪ್ರಜ್ಞೆ ಎದ್ದು ಕಾಣುತ್ತದೆ. ಬರೀ ಒಕ್ಕುಡಿಕೆ ಹಾಲು ಕೊಟ್ಟನೆಂಬ ಕುಮಾರವ್ಯಾಸನ ನಿರೂಪಣೆ ಮೂಲಕ್ಕೆ ಅನುಗುಣವಾಗಿಲ್ಲ. ವಿದುರ ಕಡು ಬಡವನೇನೂ ಇರಲಿಲ್ಲ. ಹಸ್ತಿನಾವತಿಯ ಮಹಾಮಂತ್ರಿಯಾದ ಅವನು ದರಿದ್ರನೇನೂ ಇರಲಿಲ್ಲ. ಸರಳವಿದ್ದ ಅಷ್ಟೇ. ಅವನ ಮನೆ ಮುರುಕಾಗಿದ್ದು ಸೂರನ್ನೆಲ್ಲ ಮುರಿಯುವಂತೆ ಕುಣಿದೀಡಾಡಿದನೆಂಬ ಕುಮಾರವ್ಯಾಸ ವರ್ಣನೆ ಎಷ್ಟೂ ನೈಜವಲ್ಲ.
ಭೀಷ್ಮ, ದ್ರೋಣ, ದುರ್ಯೋಧನರಲ್ಲಿ ಶ್ರೀಕೃಷ್ಣ ಉಣ್ಣದೆ ಬಿಡಾರ ಮಾಡದೆ ತನ್ನಲ್ಲಿಗೇ ಬಂದಾನೆಂಬುದು ವಿದುರನ ಮುಂದಾಲೋಚನೆಯ ಮತಿಗೆ ಎಟುಕದಿರಲಿಲ್ಲ. ಶೂದ್ರನಾದ ತಾನು ಕ್ಷತ್ರಿಯನಾದ ಶ್ರೀಕೃಷ್ಣನಿಗೆ ಉಚಿತವಾದ ರೀತಿಯಲ್ಲಿಯೇ ಔತಣ ಏರ್ಪಡಿಸಿದ್ದ. ಬ್ರಾಹ್ಮಣರಿಂದ ಅಡಿಗೆ ಮಾಡಿಸಿ ಶ್ರೀಕೃಷ್ಣ ಕಾದಿದ್ದ. ತನ್ನ ವರ್ಣ ಮರ್ಯಾದೆಯನ್ನೂ ಮೀರದ ಕೃಷ್ಣ ಬ್ರಾಹ್ಮಣರಿಗೆ ಉಣಬಡಿಸಲು ಅಪ್ಪಣೆ ಇತ್ತು. ಆಮೇಲೆ ತಾನೂ ಉನ್ನತ ಆಸನದಲ್ಲಿ ಕುಳಿತು ವಿದುರನು ಹೀಗೆ ಶುಚಿಯಾಗಿ ಮಾಡಿಸಿದ್ದ ಗುಣವತ್ ಆಹಾರವನ್ನು ಪ್ರೀತಿಯಿಂದ ಉಂಡನೆಂದು ವ್ಯಾಸರು ಮಾರ್ಮಿಕವಾಗಿ ಬರೆದಿದ್ದಾರೆ. ವಿದುರನ ಪಾತ್ರದ ಪರಿಚಯದ ಮುಂದಿನ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ. ಇಂದಿನ ಈ ಭಾಗವನ್ನು ಬೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.